ಕರ್ನಾಟಕದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಜನನಾಯಕ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ವಿಶೇಷ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಸಿದ್ದರಾಮಯ್ಯನವರಿಗೆ ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಧನ್ಯವಾದಗಳು. ನಿಮಗೆ ದೇವರು ಆಯಸ್ಸು, ಆರೋಗ್ಯ, ಅಧಿಕಾರ ಎಲ್ಲವನ್ನೂ ಕೊಟ್ಟು ನಿಮ್ಮನ್ನು ಚೆನ್ನಾಗಿಡಲಿ ಅಂಥೇಳಿ ಆ ದೇವರಲ್ಲಿ ನಾವು ಬೇಡ್ಕೊಳ್ತೇವೆ. ಧನ್ಯವಾದಗಳು. ಮೊದಲನೇದಾಗಿ ನಿಮ್ಮ 64 ವರ್ಷ ಪೂರ್ಣ ಆಗಿದೆ. ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿದೆ, ಆದರೂ ಐ ಆಮ್ ಎ ಡಯಾಬಿಟಿಕ್. ಅದರಿಂದ ಭಾಳ 100% ಪರ್ಫೆಕ್ಟ್ ಆಗಿದೆ ಆರೋಗ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಏನು ತೊಂದರೆ ಇದೆ ರೀತಿ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕಂದರೆ ಒಂದು ದೊಡ್ಡ ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ. ಕಣ್ಣೆದುರುಗಡೆ ಚುನಾವಣೆ ಇದೆ. ಯಾವ ರೀತಿಯಲ್ಲಿ? ಅಷ್ಟಕ್ಕೇನು ತೊಂದರೆ ಇಲ್ಲ, ಬಟ್ ನಾನು ಐ ಆಮ್ ವೆರಿ ಆ್ಯಕ್ಟಿವ್. ಅದರಿಂದ ಡಯಾಬಿಟಿಕ್ ನನಗೇನು ತೊಂದರೆ ಕೊಟ್ಟಿಲ್ಲ. ಬಟ್ ಆ್ಯಕ್ಟಿವಾಗಿ ಕೆಲಸ ಮಾಡ್ತೀನಿ. ಪಕ್ಷದ ಕೆಲಸಗಳು ಮತ್ತು ಲೀಡರ್ ಆಫ್ ದಿ ಅಪೋಸಿಷನ್ನಾಗಿ ಓಡಾಡಲಿಕ್ಕೆ ಅವು ಯಾವುದಕ್ಕೂ ಅಡ್ಡ ಬಂದಿಲ್ಲ, ಅದು ತೊಂದರೆ ಏನಾಗಿಲ್ಲ. ಕ್ವೈಟ್ ಆ್ಯಕ್ಟಿವ್. 64 ವರ್ಷಗಳಲ್ಲಿ ಬಹುತೇಕ ನೀವೆಲ್ಲವನ್ನೂ ಗಳಿಸಿದ್ದೀರೇನೋ. ಶಾಸಕರಾದಿರಿ, ಸಚಿವರಾದಿರಿ, ಉಪಮುಖ್ಯಮಂತ್ರಿ ಆದಿರಿ, ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ. ಇಷ್ಟೆಲ್ಲ ಗಳಿಸಿದಿರಿ, ಏನು ನಿಮಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಈ 64 ವರ್ಷದಲ್ಲಿ? ಇಂಥದ್ದು ನನಗೆ ಸಿಕ್ಕಿಲ್ಲ ಅಂತ. ನನಗೆ ಆ ಥರ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಅನ್ಕೊಳಕ್ಕೆ ಹೋಗಲ್ಲ. ಸಿಕ್ಕಿದೆ, ಬಟ್ ಈ ರಾಜ್ಯದಲ್ಲಿ ನಾನು ಒಂದು ದೊಡ್ಡ ಹಿಂದುಳಿದ ಸಮಾಜದಿಂದ ಬಂದಿರೋದ್ರಿಂದ ಮತ್ತು ಹಿಂದುಳಿದ ವರ್ಗಗಳನ್ನು, ದಲಿತ ಎಲ್ಲ ಶೋಷಿತ ವರ್ಗಗಳನ್ನು ಅವರ ಹಿತ ಕಾಪಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಗುರಿ ರಾಜಕಾರಣದಲ್ಲಿ. ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಲೇ ನಾನು ರಾಜಕಾರಣಕ್ಕೆ ಬಂದದ್ದು. ಹಾಗಾಗಿ ಕರ್ನಾಟಕದಲ್ಲಿ ಅಧಿಕಾರ, ಇನ್ನೂ ಹೆಚ್ಚು ಅಧಿಕಾರ ಅಂದರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆದರೆ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಂತ್ರಿಯಾಗಿ ಮಾಡೋದು ಒಂದು ಸೀಮಿತವಾದಂಥ ಕ್ಷೇತ್ರ. ಅದರ ಮಂತ್ರಿ ಅಂದರೆ ಇಡೀ ರಾಜ್ಯದ ಅಭಿವೃದ್ಧಿ, ಇಡೀ ಕರ್ನಾಟಕದ 6 ಕೋಟಿ ಜನರ ಅಭಿವೃದ್ಧಿ, ರಾಜ್ಯದ ಬೆಳವಣಿಗೆ ಇವೆಲ್ಲನೂ ಕೂಡ ಒಂದು ಆ ಥರದ್ದು ಒಂದು ವಿಷನ್ ಇಟ್ಕೊಂಡು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ವಿಧಾನಸಭೆಯಲ್ಲಿ ನೀವೇ ಒಂದು ಬಾರಿ ಹೇಳಿದ್ದು, ಬಹುಶಃ ನಾನು ಕೂಡ ಅವತ್ತು ಪ್ರತ್ಯಕ್ಷ ಸಾಕ್ಷಿ, ಐ ಮಸ್ಟ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅನ್ನೋ ಮಾತು ನಿಮ್ಮ ಬಾಯಿಂದ. ನಾನು ಯಾಕೆ ಆಗಬಾರ್ದು ಅಂತ. ಚೀಫ್ ಮಿನಿಸ್ಟ್ರು ಆಗದೆ ಹೋದರೆ ವ್ಯಥೆ ಏನಿಲ್ಲ ನನಗೆ. ಆದರೆ ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ನನಗೂ ಅರ್ಹತೆ ಇದೆ. ಯಾಕೆ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ ಹೊರತು, ಆಗದೆ ಹೋದರೆ ಏನು ದೊಡ್ಡ ಅನಾಹುತ ಆಗೋಯ್ತು ಅಥವಾ ದೊಡ್ಡ ನಷ್ಟ ಆಯಿತು ಅಂತಲೂ ಅಂದ್ಕೊಳ್ಳಲ್ಲ. ಬಟ್ ಐ ಆಮ್ ಎಲಿಜಿಬಲ್, ಯಾಕೆ ಆಗಬಾರ್ದು ಅನ್ನೋದಷ್ಟೇ. ಅಂದರೆ ಮುಖ್ಯಮಂತ್ರಿ ಸ್ಥಾನದ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯ ಅದೃಷ್ಟಹೀನ, ಅವಕಾಶ ವಂಚಿತ ರಾಜಕಾರಣಿ ಅನ್ಬೋದಾ? ಆ ಥರ ಇಲ್ಲ. ನನಗೆ 2 ಬಾರಿ ಮುಖ್ಯಮಂತ್ರಿ ಆಗೋಂಥ ಅವಕಾಶಗಳಿತ್ತು. ಒಂದು ಸಾರಿ 1996ನಲ್ಲಿ, ಇನ್ನೊಂದು ಸಾರಿ 2004ರಲ್ಲಿ. 2 ಸಾರಿ ಅವಕಾಶಗಳಿಂದ ವಂಚಿತನಾಗಿದೆ. ಹಂಗಾಗಿ ಒಮ್ಮೆ ಆದರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಸಮಯ ಕೊಟ್ಟು, ಹೆಚ್ಚು ಶ್ರಮ ಹಾಕಿ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅಂಥೇಳಿ ನನ್ನ ಭಾವನೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಶೋಷಿತ ವರ್ಗಗಳ ದೃಷ್ಟಿಯಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದೀನಿ ಹೊರತು ಸ್ವಾರ್ಥಕ್ಕೋಸ್ಕರವಾಗಿ ಅಥವಾ ಆಸ್ತಿ ಸಂಪಾದನೆ ಮಾಡೋಕ್ಕೋಸ್ಕರ, ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಏನಲ್ಲ. ನಾನು 2 ಪದಗಳನ್ನ ಬಳಸಿದೆ. ಒಂದು ಅದೃಷ್ಟ ವಂಚಿತ, ಅದೃಷ್ಟಹೀನ ಹಾಗೂ ಅವಕಾಶ ವಂಚಿತ ಅಂತ. ಯಾವ್ದು ಅನ್ಸುತ್ತೆ ನಿಮಗೆ? ಕೈ ಕೊಟ್ಟಿದ್ದು ಯಾವ್ದು? ಅದೃಷ್ಟ ಕೈ ಕೊಡ್ತಾ ಅಥವಾ ನಿಮ್ಮ ಜೊತೆ ಇದ್ದವರೇ ಕೈ ಕೊಟ್ರಾ? ನಾನು ಅದೃಷ್ಟ ಅಂತ ಅದರಲ್ಲೆಲ್ಲ ನಂಬಿಕೆ ಇಟ್ಕೊಂಡಿಲ್ಲ. ಮೂಲತಃ ನೀವು ನಾಸ್ತಿಕರು? ಆ ಥರ ಏನಿಲ್ಲ. ನಾಸ್ತಿಕ ಅಂತಲೂ ಇಲ್ಲ ಪೂರ್ಣ. ಬಟ್ ತೀರಾ ಅಷ್ಟೊಂದು ಮೌಢ್ಯಗಳನ್ನು ನಾನು ಪಾಲನೆ ಮಾಡಲ್ಲ. ಅಂದರೆ ಅದೃಷ್ಟ ಕೈ ಕೊಟ್ಟಿದ್ದಲ್ಲ, ಕಂದಾಚಾರ, ಮೌಢ್ಯಗಳು ಈ ಥರದವೆಲ್ಲ ನಂಬ್ಕೊಳ್ಳಲ್ಲ. ಈಗ ಕಣ್ಣೆದುರುಗಡೆ ನಾನು ಹೇಳಿದೆ, ಚುನಾವಣೆ ಇದೆ, ಇದು ಚುನಾವಣಾ ವರ್ಷ. ಸಹಜವಾಗಿ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ ಹೋರಾಟಗಳು ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಆದರೆ ನಿಮ್ಮ ಪಕ್ಷ ನಿಮ್ಮನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲೇ ಬಿಂಬಿಸುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಇಲ್ಲ, ಕಾಂಗ್ರೆಸ್ನಲ್ಲಿ ಆ ಥರದ ಒಂದು ಸಂಪ್ರದಾಯ ಬೆಳೆಸ್ಕೊ ಬಂದಿಲ್ಲ. ಮುಖ್ಯಮಂತ್ರಿಯನ್ನು ಕರ್ನಾಟಕದಲ್ಲಿ ಮೊದಲೇ ಘೋಷಣೆ ಮಾಡೋದು ಅಥವಾ ಆ ಥರ ಪ್ರೊಜೆಕ್ಟ್ ಮಾಡೋದು, ಆ ಥರದ್ದು ಸಂಪ್ರದಾಯ ಇಲ್ಲ ಇಲ್ಲಿ. ಹಂಗಾಗಿ ಆಗಿ ಮಾಡಲ್ಲ. ಸೊ ಆಮೇಲೆ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ, ಮೆಜಾರಿಟಿ ಬಂದ ಮೇಲೆ, ಎಮ್ ಎಲ್ ಎಗಳ ಒಪಿನಿಯನ್ ಆಧಾರದ ಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ.
ನಿಮಗೆ ನಂಬಿಕೆ ಇದೆಯಾ ಕಾಂಗ್ರೆಸ್ ನಿಮ್ಮನ್ನ ಬಹುಶಃ ಕಾಂಗ್ರೆಸ್ಗೆ ಬಹುಮತ ಬಂದದ್ದೇ ಆದಲ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ? ನನಗೆ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗುರುತಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯಾಕಂದರೆ ನಾನು ಕೂಡ ಸಾಕಷ್ಟು ರಾಜಕಾರಣದಲ್ಲಿ ಅನುಭವ ಆಗಿರೋದ್ರಿಂದ, ಭಾಳ ದೀರ್ಘಕಾಲ ರಾಜಕಾರಣದಲ್ಲಿ ಇರೋದ್ರಿಂದ ಗುರುತಿಸ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಅಂದರೆ ಈಗ ಸರ್, ಈಗ ಕಾಂಗ್ರೆಸ್ ಒಂದು ಸಮುದ್ರ ಅಂತ ಹೇಳ್ತಾರೆ, ಅಲ್ಲಿ ನಾಯಕರ ದಂಡೇ ಇದೆ ಅನ್ನುವಂಥದ್ದು. ಈಗ ಯುದ್ಧ ಗೆಲ್ಲೋದಕ್ಕೂ ಮೊದಲೇ ಮುಖ್ಯಮಂತ್ರಿ ಆಗಲಿಕ್ಕೆ ಬಹುಶಃ ದೊಡ್ಡ ದಂಡೇ ಎದ್ದು ನಿಂತಿದೆ ಅನ್ನುವಂಥ ಮಾತು. ಇಷ್ಟೆಲ್ಲದರ ನಡುವೆ ಸಿದ್ದರಾಮಯ್ಯನವ್ರನ್ನೇ ಗುರುತಿಸ್ತಾರೆ, ಯಾಕೆ ಮತ್ತು ಹೇಗೆ? ಅಲ್ಲ, ಅದೇ ಹೈಕಮಾಂಡ್ನವರು ಬಿಟ್ಟದ್ದು. ಅದು ಯಾವಾಗಲೂ ಮುಖ್ಯಮಂತ್ರಿ ಮಾಡೋದು ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಆದರೆ ಶಾಸಕರು ಅಭಿಪ್ರಾಯಗಳನ್ನು ಕೂಡ ತಗೊಳ್ತಾರೆ. ನನಗೆ ವಿಶ್ವಾಸ ಇದೆ, ಹೆಚ್ಚು ಶಾಸಕರು ನನ್ನ ಪರವಾಗಿ ಅವರು ಬೆಂಬಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಹಂಗಾಗಿ ಆಗ್ಬೋದು ಅಂತಕ್ಕಂಥ ಆಶಾಭಾವನೆ ಅಷ್ಟೇ. ಅದು ಭವಿಷ್ಯದ ಮಾತಾಯಿತು. ನೀವು ಇತಿಹಾಸದ್ದು 2 ಘಟನೆಗಳನ್ನ ಹೇಳಿದ್ರಿ. ಒಂದು 96ರಲ್ಲಿ, ಇನ್ನೊಂದು 2004ರಲ್ಲಿ. ನೀವು ಮುಖ್ಯಮಂತ್ರಿ ಬಹುಶಃ ಬಹಳ ಸನಿಯಾಗಿ ಬಂದಿದ್ರಿ ಅನ್ನುವಂಥದ್ದು. ಆ ಎರಡೂ ಸಂದರ್ಭದಲ್ಲಿ ದೇವೇಗೌಡರು ನಮ್ಮ ಕಣ್ಮುಂದೆ ಬರ್ತಾರೆ. ಅದು 96ರಲ್ಲಿರ್ಬೋದು, 2004ರಲ್ಲಿರ್ಬೋದು. ದೇವೇಗೌಡರಿಂದಾಗಿ ನಿಮಗೆ ತಪ್ಪಿ ಹೋಯಿತು ಮುಖ್ಯಮಂತ್ರಿ. 96ರಲ್ಲಿ ನಂಬರ್ ಗೇಮ್ನಲ್ಲಿ ನಾನೇ ಮುಂದೆ ಇದ್ದೆ. ಅಂದರೆ ಹೆಚ್ಚು ಜನ MLAಗಳು ನನ್ನ ಪರವಾಗಿದ್ದರು. ಆಗ ಮಾಡ್ಬೋದಾಗಿತ್ತು ದೇವೇಗೌಡರು ಮನಸ್ಸು ಮಾಡಿದರೆ ಅಥವಾ ಅವ್ರು ತೀರ್ಮಾನ ತಗೊಂಡಿದ್ರೆ ಆಗ್ಬೋದಾಗಿತ್ತು. ಆದರೆ ಅವರು ಚುನಾವಣೆ ಮಾಡೋದು ಬೇಡ, ಪಕ್ಷದೊಳಗಡೆ ಪಟೇಲರು ಸೀನಿಯರ್ ಇದ್ದಾರೆ, ಅವ್ರಿಗೆ ಈ ಸಾರಿ ಮಾಡೋಣ ಅಂತ ಆ ಥರದ ಒಂದು ನಿಲುವಿಗೆ ಬಂದ್ಬಿಟ್ರು ಎಲ್ಲ. ಬೊಮ್ಮಾಯಿ ಅವರು, JH ಪಾಟೀಲ್, ಮತ್ತು ರಾಮಕೃಷ್ಣ ಹೆಗ್ಡೆ ಅವರು, ಇವರೆಲ್ಲ. ಬಟ್ ನಂಬರ್ ಗೇಮ್ನಲ್ಲಿ ನಾನು ಮುಂದೆ ಇದ್ದೆ. ಅವತ್ತು ಲೀಡರ್ಶಿಪ್ ಚುನಾವಣೆ ನಡೆದಿದ್ದರೆ ಬಹುಶಃ ನನಗೆ ಅದು ಅವಕಾಶ ಸಿಗ್ತಿತ್ತು ಅಂತೇಳಿ ನಾನು ಅನ್ಕೊಂಡಿದ್ದೆ. ಭಾಳ ಹತ್ತಿರ ಇದ್ರಿ ಅಂತ. ಭಾಳ ಹತ್ತಿರ ಇದ್ದೆ. ಬಟ್ ಅದು ಒಂದು ಭಾಳ ಒಳ್ಳೆ ಅವಕಾಶ, ತಪ್ಪೋಯ್ತು. ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಇವತ್ತಿಗೆ? ನೀವು ಬೇಸರ ಏನಾಗಲ್ಲ, ಬಟ್ ಅವಕಾಶ ವಂಚಿತನಾದೆ ಅಂತ ಅನಿಸುತ್ತೆ. ಹಾಗೆ 2004ರ ಸಂದರ್ಭ, 2004ರಲ್ಲಿ ದೇವೇಗೌಡರು ಆಗ ದೇವೇಗೌಡರು ನಾವೆಲ್ಲ ಒಟ್ಟಿಗೆ ಇದ್ದು JDSನಲ್ಲಿ. ದಿ ಕ್ವಶನ್ ಈಸ್, ಆಗ ಕೊಯ್ಲಿಷನ್ ಗೌರ್ಮೆಂಟ್. ಆಗ ನನಗೆ ಗೊತ್ತಿರೋ ಮಟ್ಟಿಗೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗೋಕ್ಕೆ ಹೈಕಮಾಂಡ್ಗೆ ಆಸಕ್ತಿ ಇರಲಿಲ್ಲ, ಅವ್ರ ಮುಖ್ಯಮಂತ್ರಿ ತಗೊಳ್ಳಿಕ್ಕೆ. ನಾವು ಕೇಳಿದರೆ ನಮಗೆ ಕೊಡ್ತಿದ್ರು, ಅದು ನಾವು ಕೇಳಲಿಲ್ಲ. ದೇವೇಗೌಡರು ಅದನ್ನು ನಮಗೆ ಕೊಡಬೇಕು ಅಂತ ಒತ್ತಾಯ ಏನು ಮಾಡಲಿಲ್ಲ. ಹಾಗಾಗಿ ಅದು ತಪ್ಪೋಯ್ತು. ಯಾಕೆ ನಾ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ ಸಿದ್ದರಾಮಯ್ಯನವರೇ, ಮತ್ತೊಮ್ಮೆ ಅಂಥದ್ದೊಂದು ಸಂದರ್ಭ ಬಂದದ್ದೇ ಆದಲ್ಲಿ, ಮತ್ತೊಮ್ಮೆ ಏನಾದರೂ ಕೋಆಲೇಷನ್ ಗೌರ್ಮೆಂಟ್ ಆದಂಥ ಸಂದರ್ಭ ಬಂದಲ್ಲಿ, ದೇವೇಗೌಡರು ಜೊತೆ ಕೈ ಜೋಡಿಸಬೇಕಾದಂಥ ಸಂದರ್ಭ ಬಂದಲ್ಲಿ ಸಿದ್ದರಾಮಯ್ಯನವ್ರನ್ನ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇದೆ ನಿಮಗೆ? ಇಲ್ಲ, ಈ ಸಾರಿ ಆ ಥರ ಸನ್ನಿವೇಶ ಬರೋದೇ ಇಲ್ಲ ಅಂತಾರೆ. ನನ್ನ ಪ್ರಕಾರ 100ಕ್ಕೆ 100 ಅಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ. ಈ ಸಾರಿ ಕಾಂಗ್ರೆಸ್ ಪಕ್ಷ ತನ್ನ ಸ್ವಂತ ಶಕ್ತಿ ಮೇಲೆ ಸರ್ಕಾರ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬರ್ತದೆ. ಅದರಿಂದ ಯಾರದೇ ಬೆಂಬಲ ಇಲ್ಲದೇನೆ ನಾವು ಸರ್ಕಾರ ಮಾಡ್ತೀವಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ. ಆದರೆ ಸದನದ ಒಳಗೆ ನಿಮ್ಮ ಹೋರಾಟ ಒಂದು ಲೆವೆಲ್ನಲ್ಲಿ, ಆದರೆ ಹೊರಗೆ ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಿದ್ದೆಯಲ್ಲಿದೆಯೇನೋ ಅನ್ನುವಂಥ ವಾತಾವರಣ. ಯಾವ ಮುಖಂಡರು ಕೂಡ ಆಕ್ಟಿವ್ ಆಗಿಲ್ಲ, ಕೇವಲ ಮುಖ್ಯಮಂತ್ರಿ ಆಗುವ ಹಪಾಹಪಿಯಲ್ಲೇ ಎಲ್ಲರೂ ಕೂಡ ಇದ್ದಾರೆ. ಇಲ್ಲ, ಹಂಗೇನಿಲ್ಲ. ವಿರೋಧ ಪಕ್ಷವಾಗಿ ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಬೇರೆ ವಿಚಾರ. ನಾವೇನು ಮಾಡ್ತಾನೆ ಇಲ್ಲ, ನಿದ್ದೆ ಮಾಡ್ತಾ ಇದ್ದೀವಿ, ಆ ಥರದ ಅಭಿಪ್ರಾಯ ಸರಿಯಾದ್ದಲ್ಲ. ಆದರೆ ಮಾಡ್ತಾ ಇದ್ದೀವಿ. ಬಟ್ ಜನರಿಗೀಗ BJP ಸರ್ಕಾರದಿಂದ ಭ್ರಮನಿರಸನ ಆಗಿದೆ. ಜನರಿಗೆ ಬೇಸರ ಆಗಿದೆ. ಅವ್ರ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ರಾಜ್ಯ ಲೂಟಿ ಮಾಡಿರೋದು, ಜಾತಿ ಮಾಡಿರೋದು, ಇವೆಲ್ಲರಿಂದ ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಅದು ಅವ್ರಿಗೆ ಆ ನಿರೀಕ್ಷೆ ಹುಷಿಯಾಗಿದೆ. ಸೊ ಹಂಗಾಗಿ ಅಲ್ಲ, ಇದೆಷ್ಟು ಸರಿ ಅಂತ ಸಿದ್ದರಾಮಯ್ಯವ್ರು? ಯಾಕಂದ್ರೆ ಅವ್ರ ಮನೆ ಹಾಳಾಗಿದೆ, ಅವ್ರ ಮನೆಗೆ ಬೆಂಕಿ ಬಿದ್ದಿದೆ, ಅದರಲ್ಲಿ ನಾವು ಬೆಳಕು ಕಾಣ್ತೇವೆ. ಇಟ್ ಇಸ್ ನಾಟ್ ಲೈಕ್ ದಟ್. ನಮ್ಮ ಸಾಮರ್ಥ್ಯ ಡೆಮಾಕ್ರಸಿನಲ್ಲಿ 5 ವರ್ಷಕ್ಕೊಂದ್ಸರಿ ಜನ ಬದಲಾವಣೆ ಮಾಡೋದು, ಅವರು ಆಯ್ಕೆ ಮಾಡೋದು. ಆಯ್ಕೆ ಮಾಡಬೇಕಾದ್ರೆ ಕೆಲವು ಆಧಾರ ಇರಬೇಕಲ್ಲ ಅವರಿಗೆ. ಇವತ್ತು ಯಾರು ಸರ್ಕಾರ ನಡೆಸಿದ್ದಾರೆ ಆ ಸರ್ಕಾರ ಚೆನ್ನಾಗಿ ಮಾಡ್ತಾ ಇಲ್ವೋ 5 ವರ್ಷ ಅಂತಕ್ಕಂಥದ್ದು ನೋಡ್ತಾರೆ ಜನರು. ಖಂಡಿತ.
ಅವ್ರು ಚೆನ್ನಾಗಿ ಕೆಲಸ ಮಾಡದೆ ಹೋದರೆ, ಅವರು ಭ್ರಷ್ಟರಾದರೆ, ಸ್ವಜನ ಪಕ್ಷಪಾತಿಗಳಾದರೆ, ಅಭಿವೃದ್ಧಿ ಮಾಡದೆ ಹೋದರೆ ಏನು ಮಾಡ್ತಾರೆ ಆಗ ಜನ? ಇನ್ನೊಂದು ಆಲ್ಟರ್ನೇಟಿವ್ ಪಕ್ಷ ಆಯ್ಕೆ ಮಾಡ್ತಾರೆ. ಆಗ ಇನ್ನೊಂದು ಆಲ್ಟರ್ನೇಟಿವ್ ಆಗಿರೋದು ಕಾಂಗ್ರೆಸ್ ಪಕ್ಷನೇ ಕರ್ನಾಟಕದಲ್ಲಿ, ಬೇರೆ ಯಾವ ಪಕ್ಷನೂ ಅಲ್ಲ. JDS ಅಲ್ಲ ಅಂತೀರಿ? JDS ಅಲ್ಲ. JDS ಯಾವ ರೀತಿಯಲ್ಲೂ ಕೂಡ ಪರ್ಯಾಯವಾಗಿ ಎದ್ದು ಬರಲ್ಲ, ಸಾಧ್ಯವೇ ಇಲ್ಲ. ಅವು ಇವತ್ತು ರಾಜ್ಯದ ಅಧಿಕಾರ ಹಿಡಿಯೋ ಸೂತ್ರ ಹಿಡಿಯೋ ಮಟ್ಟಕ್ಕೆ JDS ಇಲ್ಲ, ಶಕ್ತಿ ಇಲ್ಲ ಅವರಿಗೆ. ಹಂಗಾಗಿ ಅವ್ರು ಪರ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಒಂದು ಸಿದ್ಧಾಂತ ಇಲ್ಲದೆ ಇರತಕ್ಕಂಥ ಪಾರ್ಟಿ. ಅದು ಕಾರ್ಯಕ್ರಮಗಳು ಇಂಥದ್ದೇ ನಿರ್ದಿಷ್ಟವಾದಂಥ ಸಿದ್ಧಾಂತ ಇಲ್ಲ ಅವರಿಗೆ. BJP ಜೊತೆಲೂ ಹೋಗ್ತಾರೆ, ಬೇರೆ ಪಕ್ಷಗಳ ಜೊತೆಲೂ ಹೋಗ್ತಾರೆ. ಸೊ ಹಂಗಾಗಿ ಅವರಿಗೆ ನಿರ್ದಿಷ್ಟವಾದಂಥ ಸಿದ್ಧಾಂತ ಇಲ್ಲ. ನೀವು ಕೂಡ ಹಿಂದೆ JDS ನಲ್ಲೇ ಇದ್ದು? ನಾನು JDS ನಲ್ಲಿ ಇದ್ದೆ, ಅದು BJP ಜೊತೆ ಹೋಗಿರಲಿಲ್ಲ. ಈಗ ಒಂದು ಬ್ರೇಕ್ನ ನಂತರ ಸಿದ್ದರಾಮಯ್ಯನವರ ಎಕ್ಸ್ಕ್ಲೂಸಿವ್ ಸಂದರ್ಶನ ಮುಂದುವರಿಯುತ್ತೆ.